ಉತ್ತರವನ್ನು ಕೋರ್ತೀನಿ. ಇವತ್ತು ಕೂಡ ಒಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ DDPI ಕಚೇರಿಯಿಂದ ಬಿಡುಗಡೆಯಾಗಿರ್ತಕ್ಕಂಥ ಬಹು ಆಯ್ಕೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಭಾಷೆ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದಕ್ಕಿಂತ ಮುಂಚೆ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ತಡ ಮಾಡದೆ ಇವತ್ತಿನ ಒಂದು ಬಹು ಆಯ್ಕೆ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಸೊ ಇದಕ್ಕಿಂತ ಮುಂಚೆ ಒಂದು 12-13 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಶುರು ಮಾಡೋಣ. ಪ್ರಶ್ನೆ 1. ನೀರಿನಲ್ಲಿ ಈಜತೊಡಗಿದಾಗ ರಾಹಿಲನಿಗೆ ಸಮೀಪದಲ್ಲಿಯೇ ತೀರವಿರುವುದನ್ನು ಪರಿಚಯಿಸಿದ್ದು ಗುಡುಗು, ಮಿಂಚು, ಚಂದ್ರ, ನಕ್ಷತ್ರ. ಸರಿ ಉತ್ತರ ಮಿಂಚು. ಪ್ರಶ್ನೆ 2. ಮುದುಕಿಯ ಮಗ ಎಲ್ಲಿಗೆ ಹೋಗಿದ್ದನು? ಯುದ್ಧಕ್ಕೆ, ಇರಸಾಲಿಗೆ, ವರುಣ ಲೋಕಕ್ಕೆ, ಮತಂಗಾಶ್ರಮಕ್ಕೆ. ಸರಿಯಾದ ಉತ್ತರ ಇತ್ತು ಯುದ್ಧಕ್ಕೆ. ಪ್ರಶ್ನೆ 3. ಶಬರಿಯ ಪ್ರಕಾರ ಗುರುಸಿದ್ಧರೆ ಮೆಚ್ಚಿದಂತಹ ಸನ್ಮಗಳ ಮೂರ್ತಿ ಯಾರು? ಧನು, ಲಕ್ಷ್ಮಣ, ರಾಮ, ದಶರಥ. ಸರಿ ಉತ್ತರ ರಾಮ. ಪೂತಿನ ಅವರ ಶಬರಿ ಎಂಬ ಕೃತಿ ಕಾದಂಬರಿ, ಗೀತ ನಾಟಕ, ಐತಿಹಾಸಿಕ ನಾಟಕ, ಸಣ್ಣ ಕಥೆ. ಸರಿ ಉತ್ತರ ಇತ್ತು ಗೀತ ನಾಟಕ. ಪ್ರಶ್ನೆ 5. ನಾಲ್ವಡಿ ಕೃಷ್ಣರಾಜ ಒಡೆಯರ ಪರವಾಗಿ ರೀಸೆಂಟ್ ಆಗಿ ಕಾರ್ಯನಿರ್ವಹಣೆ ಮಾಡಿದವರು? ಮಹಾರಾಣಿ ವಾಣಿ ವಿಲಾಸ್, ದಿವಾನ್ ರಂಗಾಚಾರ್ಲು, ದಿವಾನ್ ವಿಶ್ವೇಶ್ವರಯ್ಯ, ದಿವಾನ್ ಶೇಷಗಿರಿ ಅಯ್ಯರ್. ಸರಿ ಉತ್ತರ ಇತ್ತು ಮಹಾರಾಣಿ ವಾಣಿ ವಿಲಾಸ್. ಪ್ರಶ್ನೆ 6. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಎಂದು ವಿಶ್ವೇಶ್ವರಯ್ಯನವರಿಗೆ ಹೇಳಿದವರು? ಲಾಲ್ ಬಹದ್ದೂರ್ ಶಾಸ್ತ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ, ರಾಜೇಂದ್ರ ಪ್ರಸಾದ, ಜವಾಹರ್ಲಾಲ್ ನೆಹರು. ಸರಿ ಉತ್ತರ ಇತ್ತು ಜವಾಹರ್ಲಾಲ್ ನೆಹರು. ಪ್ರಶ್ನೆ 7. ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು? ಸಿದ್ಧಲಿಂಗಯ್ಯ, ಅಶೋಕ್ ಪೈ, ಫಗು ಹಳಕಟ್ಟಿ, AN ಮೂರ್ತಿರಾವ್. ಸರಿಯಾದ ಉತ್ತರ ಇತ್ತು ಸಿದ್ಧಲಿಂಗಯ್ಯ. ಪ್ರಶ್ನೆ 8. ಅಶೋಕ್ ಪೈ ಅವರ ವೃತ್ತಿ ಯಾವುದು? ವಕೀಲರು, ಶಿಕ್ಷಕರು, ಕವಿಗಳು, ಮನೋವೈದ್ಯರು. ಸರಿಯಾದ ಉತ್ತರ ಇತ್ತು ಮನೋವೈದ್ಯರು. ಪ್ರಶ್ನೆ 9. AN ಮೂರ್ತಿರಾವ್ ಅವರು ಜನಿಸಿದ ವರ್ಷ? 1904, 1900, 1905, 1926. ಸರಿಯಾದ ಉತ್ತರ ಇತ್ತು 900 ಕ್ರಿಸ್ತ ಶಕದಲ್ಲಿ AN ಮೂರ್ತಿರಾವ್ ಅವರ ಜನನ ಆಗಿತ್ತು. ಪ್ರಶ್ನೆ 10. ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿದವರು? ಹುಲಿ, ಶಾನುಭೋಗರು, ಬೆಕ್ಕು, ರೈತರು. ಸರಿ ಉತ್ತರ ಇತ್ತು ಹುಲಿ. ಪ್ರಶ್ನೆ 11. ಧರ್ಮಾಧಿಕರಣರು ಅಷ್ಟವಿಧಾರ್ಚನೆಯನ್ನ ಮಾಡಿದ್ದು? ಧರ್ಮಬುದ್ಧಿಗೆ, ದುಷ್ಟಬುದ್ಧಿಗೆ, ಪ್ರೇಮಮತಿಗೆ, ವಟವೃಕ್ಷಕ್ಕೆ. 11ರ ಸರಿ ಉತ್ತರ ಇತ್ತು ವಟವೃಕ್ಷಕ್ಕೆ. ಪ್ರಶ್ನೆ 12. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನ ಪ್ರತಿಪಾದಿಸುವ ಪಾಠ? ಎದೆಗೆ ಬಿದ್ದ ಅಕ್ಷರ, ವ್ಯಾಘ್ರಗೀತೆ, ವೃಕ್ಷ ಸಾಕ್ಷಿ, ಛಲಮನೆ ಮೆರೆವೆನು. ಸರಿಯಾದ ಉತ್ತರ ಇತ್ತು ಆಯ್ಕೆ ಸಿ ವೃಕ್ಷ ಸಾಕ್ಷಿ. ಪ್ರಶ್ನೆ 13. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ? ಕಟ್ಟೋಣ, ಮುಟ್ಟೋಣ, ತಡೆಯೋಣ, ಹಿಡಿಯೋಣ. ಸರಿ ಉತ್ತರ ಇತ್ತು ಕಟ್ಟೋಣ ಅಂತಕ್ಕಂಥದ್ದು. ಪ್ರಶ್ನೆ 14. ಕಾಡು ಮೇಡುಗಳು ಏನಾಗಿವೆ? ಕಲುಷಿತವಾಗಿವೆ, ಬರಡಾಗಿವೆ, ಹಸಿರಾಗಿವೆ, ಕೊಳಕಾಗಿವೆ. 14ರ ಉತ್ತರ ಬರಡಾಗಿವೆ. ಪ್ರಶ್ನೆ 15. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆಯ ಆಕರ ಗ್ರಂಥ? 4 ತಂತಿ, ಸಖಿಗೀತ, ಉಯ್ಯಾಲೆ, ಗರಿ. ಸರಿ ಉತ್ತರ ಇತ್ತು ಡಿ ಗರಿ. ಪ್ರಶ್ನೆ 16. ಕಾಲದ ಚಲನೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಹಕ್ಕಿಯ ಬಣ್ಣ, ಹಕ್ಕಿಯ ಚೊಂಬು, ಹಕ್ಕಿಯ ಹಾರಾಟ, ಹಕ್ಕಿಯ ರೆಕ್ಕೆ. ಸರಿ ಉತ್ತರ ಇತ್ತು ಹಕ್ಕಿಯ ಹಾರಾಟ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 17ಕ್ಕೆ. ಲಾವಣಿಕಾರನ ಪ್ರಕಾರ ಸಿಟ್ಟಿನ ಮಂದಿ ಯಾರು? ಬ್ರಿಟಿಷರು, ಹಲಗಲಿ ಬಂಟರು, ಸಿಪಾಯಿಗಳು, ಕಾರಕೂಲರು. 17ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಬಿ ಹಲಗಲಿ ಬಂಟರು.
ಪ್ರಶ್ನೆ 18. ವಿಲಾಯಿತಿಯಿಂದ ಕೊಂಪನಿ ಸರ್ಕಾರ ಏನನ್ನು ಕಳುಹಿಸಿತು? ಹುಕುಮನ್ನು, ಕಾರಕೂನರನ್ನು, ಸೈನ್ಯವನ್ನು, ಆಯುಧಗಳನ್ನು. ಸರಿಯಾದ ಉತ್ತರ ಇತ್ತು ಹುಕುಮನ್ನು. ಪ್ರಶ್ನೆ 19. ಕುಮಾರವ್ಯಾಸನ ಕೃತಿ ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ, ಕರ್ನಾಟ ಭಾರತ ಕಥಾಮಂಜರಿ, ಶಬರಿ. 19ರ ಸರಿಯಾದ ಉತ್ತರ ಇತ್ತು ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸನ ಕೃತಿ. ಪ್ರಶ್ನೆ 20. ಕುಂತಿಯು ಪಡೆದ ಮೊದಲ ಮಂತ್ರದಲ್ಲಿ ಜನಿಸಿದವರು? ಧರ್ಮರಾಯ, ಭೀಮ, ಕರ್ಣ, ಅರ್ಜುನ. ಸರಿಯಾದ ಉತ್ತರ ಇತ್ತು ಕರ್ಣ. ಪ್ರಶ್ನೆ 21. ಈ ಸಾಲನ್ನು ಪೂರ್ಣಗೊಳಿಸಿ. ಹಕ್ಕಿಯ ಕೊರಲಿಂಪು, ಎಲರಿನ ತಂಪು ಹಸಿರು, ಹಸುರು ಹಸಿರಿಯೋಳಿಸಿರು, ಹಸುರು ಸಂಜೆಯಿ ಬಿಸಿಲು, ಹೊಸ ಹೂವಿನ ಕಂಪು ಹಸುರು. 21ರ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಇದೆ, ಹಸುರು ಹಸುರುಳಿ ಉಸಿರು ಅಂತಕ್ಕಂಥದ್ದು ಅದರ ಮುಂದಿನ ಸಾಲು ಇತ್ತು. 22. ಕವಿಗೆ ಮಕಮಲ್ಲಿನ ಹೊಸಪಚ್ಚೆಯ ಜಮಖಾನೆ ರೀತಿಯಲ್ಲಿ ಕಂಡಿರುವುದು? 22ರ ಸರಿ ಉತ್ತರ ಹುಲ್ಲಿನ ಹಾಸು ಅಂತಕ್ಕಂಥದ್ದು ಸರಿ. 23. ಸಿಂಹಾವಲೋಕನ ಕ್ರಮದಲ್ಲಿ ಬರೆದಿರುವ ಶ್ರೇಷ್ಠ ಕಾವ್ಯ? ಕುಮಾರವ್ಯಾಸ ಭಾರತ, ಸಾಹಸ ಭೀಮ ವಿಜಯ, ಪಂಪ ಭಾರತ, ಜೈಮಿನಿ ಭಾರತ. 23ರ ಸರಿಯಾದ ಉತ್ತರ ಇತ್ತು ಸಾಹಸ ಭೀಮ ವಿಜಯ. 24. ಛಲಮನೆ ಮೆರೆಯಂ ಪದ್ಯದಲ್ಲಿ ಇವರ ನಡುವೆ ಸಂಭಾಷಣೆ ಇದೆ? ಕರ್ಣಕೃಷ್ಣ, ಭೀಷ್ಮ ದುರ್ಯೋಧನ, ಕುಂತಿ ಕರ್ಣ, ಕೃಷ್ಣ ಅರ್ಜುನ. 24ರ ಸರಿ ಉತ್ತರ ಭೀಷ್ಮ ದುರ್ಯೋಧನನ ಮಧ್ಯೆ ಇಲ್ಲಿ ಸಂಭಾಷಣೆ ನಡೀತಾ ಇದೆ. ತನ್ನ ಮಾತೆಯಂ ಸರ್ವಜನಂ ಬಂಜೆಯನ್ನ ದಿರ್ತುಪುದೆ. ಈ ಮಾತನ್ನು ಹೇಳಿದವರು? ಲವ, ಕುಶ, ರಾಮ, ವಾಲ್ಮೀಕಿ. ಸರಿಯಾದ ಉತ್ತರ ಇತ್ತು ಲವ. 26. ಲವನು ಪಾರ್ವರ ಮಕ್ಕಳು ಎಂದು ಯಾರಿಗೆ ಕರೆದನು? ರಾಮನಿಗೆ, ಭರತನಿಗೆ, ವಾಲ್ಮೀಕಿ ಮಹರ್ಷಿಗಳಿಗೆ, ಮುನಿಸುತರರಿಗೆ. 26ರ ಸರಿ ಉತ್ತರ ಇತ್ತು ಡಿ, ಮುನಿಸುತರರಿಗೆ ಕರೆದಿದ್ದಾರೆ. 27. ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿರುವವರು? ಬಡವರು ಶ್ರೀಮಂತರು, ಶೂದ್ರರು ಅಸ್ಪೃಶ್ಯರು, ರಾಜರು ಪ್ರಜೆಗಳು, ಮೇಲ್ವರ್ಗ ಕೆಳವರ್ಗದವರು. 27ರ ಸರಿ ಉತ್ತರ ಇತ್ತು ಶೂದ್ರರು ಮತ್ತು ಅಸ್ಪೃಶ್ಯರು. 28. ಭಗತ್ ಸಿಂಗನಿಗೆ ಇಷ್ಟವಾದ ಹಣ್ಣು? ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಬಾಳೆಹಣ್ಣು, ಸೇಬು ಹಣ್ಣು. 28 ಮಾವಿನ ಹಣ್ಣು ಸರಿಯಾದ ಉತ್ತರ. 29. ಒಡೆಯನ ಮನೆಯ ಮುಂದೆ ಈ ಮರಗಳು ಮೈದುಂಬಿ ನಿಂತಿವೆ? ಕದಳಿ ಮರಗಳು, ಸೀಬೆಯ ಮರಗಳು, ಆಲದ ಮರಗಳು, ಮಾವಿನ ಮರಗಳು. ಸರಿ ಉತ್ತರ ಇತ್ತು ಮಾವಿನ ಮರಗಳು. ಮುಂದಿನ ಪ್ರಶ್ನೆ. ಮುಂಜರಗು ಹಿಡಿಯೋದು ಉತ್ತರಾಣಿ ಗಿಡ? ಉಳುವಾತನ ಕಂಡು ನಗುವುದು? ಕಮಲ, ಉಪ್ಪು, ಉತ್ತರಾಣಿ, ಗರಿಕೆ. ಸರಿಯಾದ ಉತ್ತರ ಇತ್ತು ಗರಿಕೆ. 31. ಚತುರ್ಥಿ ವಿಭಕ್ತಿಯ ಕಾರಕಾರ್ಥವಿದು? ಅಪಾದಾನ, ಸಂಪ್ರದಾನ, ಸಂಬಂಧ, ಅಧಿಕರಣ. ಸರಿಯಾದ ಉತ್ತರ ಇತ್ತು ಸಂಪ್ರದಾನ. 32. ಹುಡುಗ ಶಾಲೆಗೆ ಹೋಗಲಿ. ಈ ವಾಕ್ಯದಲ್ಲಿ ಹೋಗಲಿ ಎಂಬುದು ವಿದ್ಯಾರ್ಥಕ ರೂಪ, ಸಂಭವನಾರ್ಥಕ ರೂಪ, ನಿಷೇಧಾರ್ಥಕ ರೂಪ, ಅನುನಾಸಿಕ ರೂಪ. ಸರಿಯಾದ ಉತ್ತರ ಇತ್ತು ವಿದ್ಯಾರ್ಥಕ ರೂಪ. 33. ಇದು ವೃದ್ಧಿ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ? ವಾಗ್ದೇವಿ, ಷಣ್ಮುಖ, ಏಕೈಕ, ದೇವೇಂದ್ರ. ಸರಿಯಾದ ಉತ್ತರ ಇತ್ತು ಏಕೈಕ, ಇದು ವೃದ್ಧಿ ಸಂಧಿಗೆ ಉದಾಹರಣೆ. 34. ಅದುವೇ ನನ್ನ ಶಾಲೆ. ಇಲ್ಲಿ ಅದುವೇ ಪದದಲ್ಲಿರುವ ಅವ್ಯಯ ಯಾವುದು ಅಂತ ಕೇಳಿದ್ದಾರೆ? ಅದುವೇ ನೋಡಿ, ಸಾಮಾನ್ಯ, ಅನುಕರಣ, ಭಾವಸೂಚಕ, ಅವಧಾರಣಾರ್ಥಕ. 34ರ ಸರಿ ಉತ್ತರ ಇತ್ತು ಡಿ, ಅವಧಾರಣಾರ್ಥಕ ಅಂತ. 35. ಇದೊಂದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ? ಕನ್ನಡಿಗ, ಮೋಸಗಾರ, ಚಲುವಿಕೆ, ಅವನಂತೆ. 35 ಸಿ, ಚಲುವಿಕೆ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗಿದೆ. 35 ಸಿ. 36. ಸ್ವತಂತ್ರ ವಾಕ್ಯಗಳಲ್ಲಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ನಿರ್ಬಂಧಿತ ವಾಕ್ಯ. ಸರಿ ಉತ್ತರ ಸಂಯೋಜಿತ ವಾಕ್ಯ. 37. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ಹಲ್ಲಿಲ್ಲ, ರೋಗವಿಲ್ಲ, ರುಚಿ ಇಲ್ಲ, ಶಾಂತಿ ಇಲ್ಲ.
ಸರಿ ಉತ್ತರ ಬಿ ರೋಗವಿಲ್ಲ. 38. ಪ್ರಬಂಧ ರಚನೆಯ ಕೊನೆಯ ಹಂತವನ್ನ ಹೀಗೆನ್ನುತ್ತಾರೆ: ಉಪಸಂಹಾರ, ಪೀಠಿಕೆ, ವಿವರಣೆ, ಒಡಲು. ಸರಿ ಉತ್ತರ ಉಪಸಂಹಾರ. ಒಳಗಿನ ಮಂದಿ ಗುಂಡು ಹೊಡೆದರೂ ಮುಂಗಾರು ಸಿಡಿಲ ಸಿಡಿದಂಗ. ಇಲ್ಲಿರುವ ಅಲಂಕಾರ: ರೂಪಕ, ಉತ್ಪ್ರೇಕ್ಷೆ, ದೃಷ್ಟಾಂತ, ಉಪಮಾ. ಸರಿಯಾದ ಉತ್ತರ ಇತ್ತು ಉಪಮಾ ಅಲಂಕಾರ. ಪರೀಕ್ಷೆ ಪದದಲ್ಲಿ ಕಂಡುಬರುವ ಅಕ್ಷರದ ಗಣವನ್ನು ಕೇಳಿದ್ದಾರೆ: ರಗನ, ಯಗನ, ಸಗನ, ಜಗನ. ಸರಿಯಾದ ಉತ್ತರವಿತ್ತು ಜಗನ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. 40 ಬಹು ಆಯ್ಕೆ ಪ್ರಶ್ನೆಗಳು. ಸೊ ಇದೇ ತರನಾಗಿ ಬಹಳಷ್ಟು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ, ನಮ್ಮ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಸಹಿತ ಇದ್ದಾವೆ. ಸೊ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಸಿಗುವ